ಹಡ್ಸನ್ ಟೇಲರ್ ಅವರ ಜೀವನ ಮತ್ತು ಸಚಿವಾಲಯ ಎಡ್ರೀಸ್ ಅವರಿಂದ 1928 ರಿಂದ 2015 ಅನುಮತಿಯೊಂದಿಗೆ ಬಳಸಲಾಗಿದೆ. ಜನನ ಮೇ 21, 1832 ಬಾರ್ನ್ಸ್ಲಿ, ಇಂಗ್ಲೆಂಡ್, ಲೀಡ್ಸ್ನ ದಕ್ಷಿಣಕ್ಕೆ 18 ಮೈಲುಗಳು. ಮರಣ ಜೂನ್ 3, 1905 ಚಾಂಗ್ಶಾ, ಹುನಾನ್, ಚೀನಾ, ಕ್ಯಾಂಟನ್ನ ಉತ್ತರಕ್ಕೆ 340 ಮೈಲುಗಳು. ಜೀವಿತಾವಧಿ 73 ವರ್ಷಗಳು 12 ದಿನಗಳು. ಹಡ್ಸನ್ ಟೇಲರ್ ಚೀನಾದ ಇತಿಹಾಸದಲ್ಲಿ ಹೆಚ್ಚು ವ್ಯಾಪಕವಾಗಿ ಬಳಸಿದ ಮಿಷನರಿ. ಅಲ್ಲಿ ಅವರ 51 ವರ್ಷಗಳ ಸೇವೆಯಲ್ಲಿ ಅವರ ಚೀನಾ ಇನ್ಲ್ಯಾಂಡ್ ಮಿಷನ್ 20 ಮಿಷನ್ ಸ್ಟೇಷನ್ಗಳನ್ನು ಸ್ಥಾಪಿಸಿತು, 849 ಮಿಷನರಿಗಳನ್ನು ಕ್ಷೇತ್ರಕ್ಕೆ ಕರೆತಂದಿತು. 968 ರಿಂದ 1911 ಸುಮಾರು 700 ಚೀನೀ ಕಾರ್ಮಿಕರಿಗೆ ತರಬೇತಿ ನೀಡಿತು. ನಂಬಿಕೆಯಿಂದ $4 ಮಿಲಿಯನ್ ಸಂಗ್ರಹಿಸಿತು. ಮುಲ್ಲರ್ನ ಉದಾಹರಣೆಯನ್ನು ಅನುಸರಿಸಿ ಮತ್ತು ಅಭಿವೃದ್ಧಿಪಡಿಸಿತು. 1,25,000 ಚೀನೀ ಚರ್ಚ್ಗೆ ಸಾಕ್ಷಿಯಾಗಿದೆ. ಕನಿಷ್ಠ 35,000 ಜನರು ಅವರ ಸ್ವಂತ ಮತಾಂತರ ಹೊಂದಿದ್ದರು ಮತ್ತು ಅವರು ಸುಮಾರು 50,000 ಬ್ಯಾಪ್ಟೈಜ್ ಮಾಡಿದರು ಎಂದು ಹೇಳಲಾಗಿದೆ. ಕ್ರಿಸ್ತನಿಗೆ ತಮ್ಮನ್ನು ಮತ್ತು ತಮ್ಮ ಆಸ್ತಿಯನ್ನು ನೀಡಲು ಜನರನ್ನು ಪ್ರೇರೇಪಿಸಲು ಅವರ ಕೊಡುಗೆ ಅದ್ಭುತವಾಗಿದೆ. ಟೇಲರ್ ಕ್ರಿಶ್ಚಿಯನ್ ಮನೆಯಲ್ಲಿ ಜನಿಸಿದರು. ಅವರ ತಂದೆ ರಸಾಯನಶಾಸ್ತ್ರಜ್ಞ ಮತ್ತು ಸ್ಥಳೀಯ ಮೆಥೋಡಿಸ್ಟ್ ಬೋಧಕರಾಗಿದ್ದರು. ಅವರು ತಮ್ಮ ಯೌವನದಲ್ಲಿ ಚೀನಾದಿಂದ ಆಕರ್ಷಿತರಾಗಿದ್ದರು. ಒಮ್ಮೆ 4ನೇ ವಯಸ್ಸಿನಲ್ಲಿ ಹಡ್ಸನ್, ನಾನು ಮನುಷ್ಯನಾಗಿದ್ದಾಗ ನಾನು ಮಿಷನರಿಯಾಗುತ್ತೇನೆ ಮತ್ತು ಚೀನಾಕ್ಕೆ ಹೋಗುತ್ತೇನೆ ಎಂದು ಹೇಳಿದರು. ತಂದೆಯ ನಂಬಿಕೆ ಮತ್ತು ತಾಯಿಯ ಪ್ರಾರ್ಥನೆಗಳು ಹೆಚ್ಚು ಅರ್ಥವನ್ನು ನೀಡುತ್ತವೆ. ಅವನು ಹುಟ್ಟುವ ಮೊದಲು ಅವರು ಚೀನಾಕ್ಕೆ ಹೋಗಬೇಕೆಂದು ಪ್ರಾರ್ಥಿಸಿದರು. ಆದಾಗ್ಯೂ ಶೀಘ್ರದಲ್ಲೇ ಯುವ ಟೇಲರ್ ಸಂಶಯಾಸ್ಪದ ಮತ್ತು ಲೌಕಿಕ ಯುವಕನಾದನು. ಈ ಜೀವನಕ್ಕಾಗಿ ಮಾತ್ರ ಬದುಕಲು ನಿರ್ಧರಿಸಿದರು. 15ನೇ ವಯಸ್ಸಿನಲ್ಲಿ ಅವರು ಸ್ಥಳೀಯ ಬ್ಯಾಂಕ್ಗೆ ಪ್ರವೇಶಿಸಿದರು ಮತ್ತು ಜೂನಿಯರ್ ಕ್ಲರ್ಕ್ ಆಗಿ ಕೆಲಸ ಮಾಡಿದರು. ಅಲ್ಲಿ ಚೆನ್ನಾಗಿ ಹೊಂದಾಣಿಕೆ ಮತ್ತು ಸಂತೋಷದಿಂದ ಅವರು ಜನಪ್ರಿಯ ಹದಿಹರೆಯದವರಾಗಿದ್ದರು. ಲೌಕಿಕ ಸ್ನೇಹಿತರು ಅವನಿಗೆ ಅಪಹಾಸ್ಯ ಮಾಡಲು ಮತ್ತು ಪ್ರತಿಜ್ಞೆ ಮಾಡಲು ಸಹಾಯ ಮಾಡಿದರು. ಈ ಚಳಿಗಾಲದ ಗ್ಯಾಸ್ಲೈಟ್ ಮತ್ತು ಮುರ್ಕ್ ಅವನ ಕಣ್ಣುಗಳನ್ನು ಅವನ ಜೀವನದುದ್ದಕ್ಕೂ ದುರ್ಬಲಗೊಳಿಸಿತು. ಅವರು 1848 ರಲ್ಲಿ ತಮ್ಮ ತಂದೆಯ ಅಂಗಡಿಯಲ್ಲಿ ಕೆಲಸ ಮಾಡಲು ಬ್ಯಾಂಕ್ ತೊರೆದರು. ಅವರ ಮತಾಂತರವೇ ಒಂದು ಅದ್ಭುತ ಕಥೆ. ಅವರು 17 ವರ್ಷ ವಯಸ್ಸಿನವರಾಗಿದ್ದಾಗ ಅವರು ಜೂನ್ 1, 1849 ರಲ್ಲಿ ಒಂದು ಮಧ್ಯಾಹ್ನ ತನ್ನ ತಂದೆಯ ಗ್ರಂಥಾಲಯಕ್ಕೆ ಓದಲು ಪುಸ್ತಕವನ್ನು ಹುಡುಕಲು ಹೋದರು. ಇದು ಮನೆಯ ಪಕ್ಕದ ಕೊಟ್ಟಿಗೆ ಅಥವಾ ಗೋದಾಮಿನಲ್ಲಿತ್ತು. ಅಂತಿಮವಾಗಿ ಅವರು "ಇದು ಮುಗಿದಿದೆ" ಎಂಬ ಶೀರ್ಷಿಕೆಯ ಸುವಾರ್ತೆ ಕರಪತ್ರವನ್ನು ತೆಗೆದುಕೊಂಡರು ಮತ್ತು ಕಥೆಯನ್ನು ಮುಂಭಾಗದಲ್ಲಿ ಓದಲು ನಿರ್ಧರಿಸಿದರು. ಅವರು ಕ್ರಿಸ್ತನ ಮುಗಿದ ಕೆಲಸ ಎಂಬ ಅಭಿವ್ಯಕ್ತಿಗೆ ಬಂದರು. "ಇದು ಮುಗಿದಿದೆ" ಎಂಬ ಪದಗಳನ್ನು ನೆನಪಿಸಿಕೊಳ್ಳುತ್ತಾ ಅವರು ಪ್ರಶ್ನೆಯನ್ನು ಎತ್ತಿದರು, ಏನು ಮುಗಿದಿದೆ? ಉತ್ತರಗಳು ಸ್ಥಳದಲ್ಲಿ ಬೀಳುತ್ತವೆ ಮತ್ತು ಅವನು ಕ್ರಿಸ್ತನನ್ನು ತನ್ನ ರಕ್ಷಕನಾಗಿ ಸ್ವೀಕರಿಸಿದನು. ಅದೇ ಮಧ್ಯಾಹ್ನ ಮತ್ತು ಸಮಯ. ಅವರ ತಾಯಿ ಸುಮಾರು 75 ಮೈಲುಗಳಷ್ಟು ದೂರಕ್ಕೆ ಭೇಟಿ ನೀಡುತ್ತಿದ್ದರು. ತನ್ನ ಮಗನ ಮತಾಂತರಕ್ಕಾಗಿ ತೀವ್ರವಾದ ಹಂಬಲವನ್ನು ಅನುಭವಿಸಿದ ಅವಳು ಬಾಗಿಲಿನ ಕೀಲಿಯನ್ನು ತಿರುಗಿಸಿದಳು ಮತ್ತು ತನ್ನ ಪ್ರಾರ್ಥನೆಗಳಿಗೆ ಉತ್ತರಿಸುವವರೆಗೂ ಸ್ಥಳವನ್ನು ಬಿಡುವುದಿಲ್ಲ ಎಂದು ನಿರ್ಧರಿಸಿದಳು. ಗಂಟೆಗಳ ನಂತರ ಅವಳು ಭರವಸೆಯೊಂದಿಗೆ ಹೊರಟು ಹೋದಳು. ಅವಳು 10 ದಿನಗಳ ನಂತರ ಹಿಂದಿರುಗಿದಳು ಮತ್ತು ಅವಳ ಮಗ ಬಾಗಿಲಲ್ಲಿ ಭೇಟಿಯಾದಳು ಮತ್ತು ಅವಳಿಗೆ ಒಳ್ಳೆಯ ಸುದ್ದಿ ಇದೆ ಎಂದು ಹೇಳಿದಳು. ಅವಳು ಹೇಳಿದಳು, "ನನಗೆ ಗೊತ್ತು, ನನ್ನ ಹುಡುಗ.
ನಾನು 15 ದಿನಗಳಿಂದ ನನಗೆ ಹೇಳಬೇಕಾದ ಸಂತೋಷದ ಸುದ್ದಿಯಲ್ಲಿ ಸಂತೋಷಪಡುತ್ತಿದ್ದೇನೆ. ತಾಯಿ ಟೇಲರ್ ಯಾವುದೇ ಮಾನವ ಮೂಲದಿಂದ ಘಟನೆಯನ್ನು ಕಲಿತರು, ಆದರೆ ದೇವರು ಅವಳಿಗೆ ಭರವಸೆ ನೀಡಿದ್ದನು. ತಿಂಗಳುಗಳ ನಂತರ ಅವರು ತಮ್ಮ ಆಧ್ಯಾತ್ಮಿಕ ಸ್ಥಿತಿಯ ಬಗ್ಗೆ ದೊಡ್ಡ ಅಸಮಾಧಾನವನ್ನು ಅನುಭವಿಸಲು ಪ್ರಾರಂಭಿಸಿದರು. ಅವರ ಮೊದಲ ಪ್ರೀತಿ ಮತ್ತು ಆತ್ಮಗಳ ಮೇಲಿನ ಉತ್ಸಾಹವು ತಣ್ಣಗಾಯಿತು. ಡಿಸೆಂಬರ್ 2, 1849 ರಂದು ಅವರು ಭಗವಂತನೊಂದಿಗೆ ಏಕಾಂಗಿಯಾಗಿರಲು ನಿವೃತ್ತರಾದರು ಮತ್ತು ಅವರು ಚೀನಾಕ್ಕೆ ಹೋಗುವುದಾಗಿ ಲಾರ್ಡ್ಗೆ ಭರವಸೆ ನೀಡುವ ಸಮಯ ಇದು ಎಂದು ತೋರುತ್ತದೆ. ಹಡ್ಸನ್ ತೆರೆದ ಗಾಳಿಯಲ್ಲಿ ವ್ಯಾಯಾಮ ಮಾಡುವ ಮೂಲಕ ಮತ್ತು ಗಟ್ಟಿಯಾದ ಹಾಸಿಗೆಗಾಗಿ ತನ್ನ ಗರಿಗಳ ಹಾಸಿಗೆಯನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ತಕ್ಷಣವೇ ತಯಾರಿಸಲು ಪ್ರಾರಂಭಿಸಿದನು. ಅವರು ಕರಪತ್ರಗಳನ್ನು ವಿತರಿಸಿದರು ಮತ್ತು ಕುಟೀರ ಸಭೆಗಳನ್ನು ನಡೆಸಿದರು. ಮ್ಯಾಂಡರಿನ್ ಉಪಭಾಷೆಯಲ್ಲಿ ಲ್ಯೂಕ್ನ ಸುವಾರ್ತೆಯ ಪ್ರತಿಯ ಸಹಾಯದಿಂದ ಅವರು ಚೀನಿ ಭಾಷೆಯನ್ನು ಅಧ್ಯಯನ ಮಾಡಿದರು. ಅವರು ಕಾಂಗ್ರಿಗೇಷನಲ್ ಮಂತ್ರಿಯಿಂದ ಚೀನಾದ ಪುಸ್ತಕವನ್ನು ಎರವಲು ಪಡೆದರು ಮತ್ತು ಗ್ರೀಕ್, ಹೀಬ್ರೂ ಮತ್ತು ಲ್ಯಾಟಿನ್ ಅಧ್ಯಯನವನ್ನು ಪ್ರಾರಂಭಿಸಿದರು. ನವೆಂಬರ್ 1851 ರಲ್ಲಿ ಹಡ್ಸನ್ ತನ್ನ ವಸತಿಯನ್ನು ಪಟ್ಟಣದ ಅಂಚಿನಲ್ಲಿರುವ ಡರಿನ್ಸೈಡ್ನ ಗದ್ದಲದ ಉಪನಗರಕ್ಕೆ ಸ್ಥಳಾಂತರಿಸಿದನು. ಇಲ್ಲಿ ಅವರು ಉಳಿತಾಯ ಮತ್ತು ಸ್ವಯಂ ನಿರಾಕರಣೆಯ ಕಠಿಣ ಆಡಳಿತವನ್ನು ಪ್ರಾರಂಭಿಸಿದರು. ಕಡಿಮೆ ವೇತನಗಳು, ಎಂದೆಂದಿಗೂ ದೊಡ್ಡ ಕುಟುಂಬಗಳು ಮತ್ತು ಜಿನ್ಕ್ರೂರ ಗಂಡ ಮತ್ತು ಹೆಂಡತಿಯರು ಮತ್ತು ಅನಾರೋಗ್ಯದ ಮಕ್ಕಳನ್ನು ಉತ್ಪಾದಿಸುವ ಹರ್ಷಚಿತ್ತವಿಲ್ಲದ ಬೀದಿಗಳಲ್ಲಿ ಸ್ವಯಂ ನಿಯೋಜಿತ ವೈದ್ಯಕೀಯ ಮಿಷನರಿಯಾಗಿ ಬಿಡುವಿನ ಸಮಯವನ್ನು ಕಳೆಯುತ್ತಾರೆ. ಇಲ್ಲಿ ಅವರು ತಮ್ಮ ಸಂಬಳದ ಬಗ್ಗೆ ಪರೀಕ್ಷಾ ಪರಿಸ್ಥಿತಿಯನ್ನು ಸ್ಥಾಪಿಸಿದರು. ಅವನ ಉದ್ಯೋಗದಾತನು ಹಡ್ಸನ್ಗೆ ಅವನ ಸಂಬಳ ಯಾವಾಗ ಬರಬೇಕು ಎಂದು ನೆನಪಿಸುವಂತೆ ಕೇಳಿಕೊಂಡನು. ಟೇಲರ್ ಇದನ್ನು ಮಾಡಲಿಲ್ಲ. ಒಂದು ದಿನ ಸ್ಪಷ್ಟವಾಗಿ ಹಸಿವಿನಿಂದ ಬಳಲುತ್ತಿರುವ ಮಕ್ಕಳೊಂದಿಗೆ ಬಡಮನೆಯಲ್ಲಿ ಅವರು ಅವರಿಗಾಗಿ ಪ್ರಾರ್ಥಿಸಿದರು, ಆದರೆ ಅವರು ತಮ್ಮ ಕೊನೆಯ ನಾಣ್ಯದವರೆಗೆ ಕುಟುಂಬಕ್ಕೆ ಎಲ್ಲವನ್ನೂ ನೀಡುವವರೆಗೂ ಶಾಂತಿ ಇರಲಿಲ್ಲ. ಅವರು ಮನಃಪೂರ್ವಕವಾಗಿ ಸಂತೋಷದಿಂದ ಮನೆಗೆ ಹೋದರು ಮತ್ತು ಮರುದಿನ ಪೋಸ್ಟ್ ಮ್ಯಾನ್ ಕೇವಲ 12 ಗಂಟೆಗಳ ಹೂಡಿಕೆಗೆ 400% ಲಾಭವನ್ನು ಗಳಿಸುವಷ್ಟು ಹಣದೊಂದಿಗೆ ಪತ್ರವನ್ನು ತಂದರು. ಕ್ರಿಸ್ತನ ಹೆಸರಿನಲ್ಲಿ ನೀಡಿದ ಹಣವು ದೇವರು ಮರುಪಾವತಿ ಮಾಡುವ ಸಾಲವಾಗಿದೆ ಎಂದು ಅವನಿಗೆ ಮನವರಿಕೆಯಾಯಿತು ಮತ್ತು ಅವನು ಮಾಡಿದನು. ಒಂದು ರಾತ್ರಿ ಸುಮಾರು 10 ಗಂಟೆ. ಅವನ ಬಾಡಿಗೆ ಪಾವತಿಸಬೇಕಾದ ದಿನ ಮತ್ತು ಅವನ ಜೇಬುಗಳು ಖಾಲಿಯಾಗಿದ್ದವು. ಅವನ ಉದ್ಯೋಗದಾತನು ಅವನ ಹಿಂದಿನ ವೇತನದೊಂದಿಗೆ ಬಂದನು. ಈ ರೀತಿಯ ಅನುಭವಗಳು ಅವನ ಮುಂದಿನ ನಂಬಿಕೆಯ ಜೀವನಕ್ಕಾಗಿ ಅವನನ್ನು ಸಿದ್ಧಪಡಿಸಿದವು. 1852 ರ ಶರತ್ಕಾಲದಲ್ಲಿ ಅವರು ಚೀನಿ ಇವಾಂಜಲೈಸೇಷನ್ ಸೊಸೈಟಿಯ ಆಶ್ರಯದಲ್ಲಿ ಲಂಡನ್ಗೆ ಬಂದರು. ಅವರು ಈಸ್ಟ್ ಎಂಡ್ನಲ್ಲಿರುವ ಲಂಡನ್ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ತರಬೇತಿಗಾಗಿ ಪಾವತಿಸಲು ವ್ಯವಸ್ಥೆ ಮಾಡಿದರು. ಚೀನಾದಿಂದ ಪ್ರಜ್ವಲಿಸುವ ವರದಿಗಳು ಬಂದವು ಮತ್ತು ಸಿ.ಎಸ್. ಟೇಲರ್ ಅನ್ನು ತಕ್ಷಣವೇ ತೊರೆಯುವಂತೆ ಒತ್ತಾಯಿಸಿತು. ವೈದ್ಯಕೀಯ ಕೋರ್ಸ್ ಮುಗಿದಿಲ್ಲ. ನಾಂಕಿಂಗ್ನಲ್ಲಿರುವ ಟೈಪಿಂಗ್ಸ್ ಹೆವೆನ್ಲಿ ಕಿಂಗ್ಡಮ್ ಆಫ್ ಗ್ರೇಟ್ ಪೀಸ್ ಎಂಬ ಹೊಸ ಬಂಡಾಯ ಗುಂಪು ತಲುಪಲು ಇವರು ಮಾರ್ಚ್ 1853 ರಲ್ಲಿ ನಾನ್ಕಿಂಗನ್ನು ಉರುಳಿಸಿದ ಕ್ರಿಶ್ಚಿಯನ್ ಬಂಡುಕೋರರು ಎಂದು ಹೇಳಲಾಗುತ್ತದೆ. ಈ ಚೀನಿ ದಂಗೆ 1850 ರಿಂದ 1864 ರವರೆಗೆ ನಡೆಯಿತು. ಲಂಡನ್ನಲ್ಲಿ ಹೆಚ್ಚಿನ ವೈದ್ಯಕೀಯ ಅಧ್ಯಯನದ ನಂತರ ಅವರು ಕೇಸ್ ಅಡಿಯಲ್ಲಿ ನೇಮಕಾತಿಯನ್ನು ಸ್ವೀಕರಿಸಿದರು ಮತ್ತು ಸೆಪ್ಟೆಂಬರ್ 19, 1853 ರಂದು ಲಿವರ್ಪೂಲ್ನಿಂದ ಪ್ರಯಾಣಿಸಿದರು. ಅವರು ಏಕೈಕ ಪ್ರಯಾಣಿಕರಾಗಿದ್ದರು.
ನೌಕಾಯಾನ ಹಡಗಿನಲ್ಲಿ ಡಮ್ ಫ್ರೈಸ್ 2 ಸಂದರ್ಭಗಳಲ್ಲಿ ಹಡಗು ಧ್ವಂಸಗೊಳ್ಳಲು ಕೆಲವೇ ಅಡಿಗಳ ಅಂತರದಲ್ಲಿದ್ದರಿಂದ ಅವರು ಪ್ರಕ್ಷುಬ್ಧ ಪ್ರಯಾಣವನ್ನು ಹೊಂದಿದ್ದರು. ಒಂದು ಭಯಾನಕ ಅನುಭವವನ್ನು ನೆನಪಿಸಿಕೊಳ್ಳುವುದು ಯೋಗ್ಯವಾಗಿದೆ. ನೌಕಾಯಾನದ ಹಡಗನ್ನು ನ್ಯೂ ಗಿನಿಯಾದ ಸುತ್ತಮುತ್ತಲ ಪ್ರದೇಶದಲ್ಲಿ ಬಿಕಾರ್ಡ್ ಮಾಡಲಾಯಿತು. 4 ಗಂಟುಗಳ ಪ್ರವಾಹವು ಅವರನ್ನು ದಡದ ಬಳಿ ಮುಳುಗಿದ ಬಂಡೆಗಳ ಕಡೆಗೆ ವೇಗವಾಗಿ ಕೊಂಡೊಯ್ಯುತ್ತಿದ್ದಂತೆ ನಾಯಕ ಹತಾಶನಾದ. ನಮ್ಮ ಭವಿಷ್ಯವನ್ನು ಮುಚ್ಚಲಾಗಿದೆ. ನರಭಕ್ಷಕರು ಸಂತೋಷದಿಂದ ಕಾತುರದಿಂದ ಕಾಯುತ್ತಿದ್ದರು ಮತ್ತು ಬೆಂಕಿಗಳು ಸಿದ್ಧವಾಗಿವೆ. ಟೇಲರ್ ಮತ್ತು ಇತರ 3 ಪ್ರಾರ್ಥಿಸಲು ನಿವೃತ್ತರಾದರು ಮತ್ತು ಭಗವಂತ ತಕ್ಷಣವೇ ಬಲವಾದ ಗಾಳಿಯನ್ನು ಕಳುಹಿಸಿದನು, ಅದು ಅವರನ್ನು ದಾರಿಯಲ್ಲಿ ಕಳುಹಿಸಿತು. ಮತ್ತೆ ಅವರ ನೆಚ್ಚಿನ ಪಠ್ಯಗಳಲ್ಲಿ ಒಂದಾದ ಜಾನ್ ಮಧ್ಯಾಹ್ನ 2:13 ಸಾಬೀತಾಯಿತು. ಅವರು ಅಂತಿಮವಾಗಿ ಮಾರ್ಚ್ 1854 ರಂದು ಚೀನಾದ ಶಾಂಘೈ ತಲುಪಿದರು.